ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ವಾರ್ಷಿಕ ಪರೀಕ್ಷೆ 2025ರಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳು ಅವರೊಂದು ಪರೀಕ್ಷಾ ಫಲಿತಾಂಶ ಯಾವಾಗ ಬರುತ್ತೆ ಅಂತ ವೈಟ್ ಮಾಡ್ತಾ ಇದ್ರು. ಸೊ ಇದೀಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ಗೆ ಅಧಿಕೃತ ದಿನಾಂಕ ಪ್ರಕಟ ಆಗಿರುವಂಥದ್ದು. ರಿಸಲ್ಟ್ನ ಮೊಬೈಲಲ್ಲಿ ಯಾವ ಥರ ಚೆಕ್ ಮಾಡ್ಕೊಳ್ಳೋದು, ಜಸ್ಟ್ ಒಂದೇ ನಿಮಿಷದಲ್ಲಿ ವಿದ್ಯಾರ್ಥಿಗಳು ನಿಮ್ಮ ರಿಸಲ್ಟ್ ಮತ್ತು ನಿಮ್ಮ ಸ್ನೇಹಿತರ ರಿಸಲ್ಟನ್ನು ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು. ಸೊ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಲ್ಲ ಒಂದು ಎಜುಕೇಷನ್ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಅಪ್ಡೇಟ್ಸ್ನ ಪಡ್ಕೋತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 20ನೇ ತಾರೀಕಿನ ತನಕ 2025ರಲ್ಲಿ ವಾರ್ಷಿಕ ಪರೀಕ್ಷೆ ಒಂದನ್ನು ನಡೆಸಿದ್ರು ಕರ್ನಾಟಕ ರಾಜ್ಯದಲ್ಲಿ. ಆ ಒಂದು ಪರೀಕ್ಷೆ ಮುಗಿದ ಮಾರನೇ ದಿನ ಮಾರ್ಚ್ 21ನೇ ತಾರೀಕಿನಿಂದಲೇ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಕೂಡ ಶುರುವಾಗಿತ್ತು. 76 ಮೌಲ್ಯಮಾಪನ ಕೇಂದ್ರಗಳಲ್ಲಿ ಸುಮಾರು 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಏನು ಪರೀಕ್ಷೆ ಬರೆದಿರಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮನ್ನು, ಆ ಎಲ್ಲ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆ ಕಾರ್ಯವನ್ನು ಮಾರ್ಚ್ 21ನೇ ತಾರೀಕಿನಿಂದಲೇ ಶುರು ಕೂಡ ಮಾಡಿದ್ರು. ಏಪ್ರಿಲ್ ತಿಂಗಳ 3ನೇ ತಾರೀಕಿನ ವೇಳೆಗೆ ಬಹುತೇಕ ಮೌಲ್ಯಮಾಪನ ಕಾರ್ಯವನ್ನು ಕೂಡ ಕಂಪ್ಲೀಟ್ ಮಾಡಿದ್ದು. ಇದೀಗ ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ಒಂದು ರಿಸಲ್ಟ್ಗೆ ದಿನಾಂಕ ಪ್ರಕಟ ಮಾಡಿದರೆ. ಒಂದು ಮಾರ್ಚ್ 1ನೇ ದಿನದಿಂದ ಮಾರ್ಚ್ 20ನೇ ತಾರೀಕು ತನಕ ಒಂದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ನಡೆದಿತ್ತು ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದು. ಒಂದು ವಿದ್ಯಾರ್ಥಿಗಳೆಲ್ಲ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಸಂಪೂರ್ಣಗೊಂಡಿದ್ದು ವಿದ್ಯಾರ್ಥಿಗಳ ಫಲಿತಾಂಶವನ್ನು ಏಪ್ರಿಲ್ ತಿಂಗಳ 8ನೇ ತಾರೀಕು 2025ರಂದು ಅಂದರೆ ವಿದ್ಯಾರ್ಥಿಗಳಿಗೆ ನಾಳೆ ಮಂಗಳವಾರದಂದು ರಿಸಲ್ಟ್ ಪ್ರಕಟ ಆಗ್ತಾ ಇರೋದಾಗಿರುತ್ತೆ. ಈ ವಿಡಿಯೋ ಮಾಡ್ತಿರೋದು ಏಪ್ರಿಲ್ 7ನೇ ತಾರೀಕಿನಂದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನ ಏಪ್ರಿಲ್ ತಿಂಗಳ 8ನೇ ತಾರೀಕು 2025ರಂದು ಮಧ್ಯಾಹ್ನ 12:30 ಒಂದು ಸಚಿವರು ಅಂದರೆ ಶಿಕ್ಷಣ ಸಚಿವರು ಮತ್ತೆ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಒಂದು ಅಧ್ಯಕ್ಷರು ಇರ್ತಾರಲ್ಲ ಅವರ ಒಂದು ಉಪಸ್ಥಿತಿಯಲ್ಲಿ ಒಂದು ಸಭೆ ಕೂಡ ಅಂದರೆ ಸಭೆಯೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು. ಅಲ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗಳು ಯಾವ ಸ್ಟೇಟು ಅಂದರೆ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಯಾವ ಒಂದು ಜಿಲ್ಲೆ ಹೆಚ್ಚು ಅಂಕವನ್ನು ತೆಗೆದುಕೊಂಡಿದ್ದಾರೆ, ಹೆಚ್ಚು ಪರ್ಸೆಂಟೇಜನ್ನು ಹೊಂದಿದೆ, ನಂತರದಲ್ಲಿ ಯಾವ ಒಂದು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ, ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದಿದ್ದಾರೆ ಅಥವಾ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಎಷ್ಟು ಪ್ರಮಾಣದಲ್ಲಿ ಪಾಸ್ ಆಗಿದ್ದಾರೆ ಇತ್ಯಾದಿ ಮಾಹಿತಿಗಳನ್ನು ಅವರು ಒಂದು ಮಾಹಿತಿನ ಕೊಡ್ತಾರದಲ್ಲಿ. ಅದಾದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ನಲ್ಲಿ ಮಧ್ಯಾಹ್ನ 1 ಗಂಟೆ ಏಪ್ರಿಲ್ 8ನೇ ತಾರೀಕು ಮಧ್ಯಾಹ್ನ 1:30 ನಂತರದಲ್ಲಿ ವಿದ್ಯಾರ್ಥಿಗಳು ವೆಬ್ಸೈಟ್ನಲ್ಲಿ ಒಂದು ರಿಸಲ್ಟ್ಗಳನ್ನ ವೀಕ್ಷಣೆ ಮಾಡಬಹುದು ಅಂತ ಒಂದು ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಹಾಗಾಗಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಬರೆದಿರುವಂಥ ವಿದ್ಯಾರ್ಥಿಗಳು ಏಪ್ರಿಲ್ ತಿಂಗಳ 8ನೇ ತಾರೀಕಿನಂದು ಮಧ್ಯಾಹ್ನ 1:30 ನಂತರದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ರಿಸಲ್ಟನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಇನ್ನು ಕೂಡ ರಿಸಲ್ಟ್ ಬೇಗ ಬರಬಹುದು. ಅಟ್ಲೀಸ್ಟ್ ಏಪ್ರಿಲ್ 8ನೇ ತಾರೀಕು ಮಧ್ಯಾಹ್ನ ಅಂದರೆ ಸಮಯ ಏನಿದಿಲ್ಲ 1:30 ಅಂತ ಸಮಯ ಕೊಟ್ಟಿದ್ದಾರೆ, ಅದಕ್ಕೂ ಮುಂಚೆನೇ ಬರ್ಬೋದು. ಟ್ರೈ ಮಾಡ್ತೀರಾ ಆದಷ್ಟು ಏಪ್ರಿಲ್ 8ನೇ ತಾರೀಕು ಮಧ್ಯಾಹ್ನ 1:30 ನಂತರ ಅಂತೂ ನಿಮ್ಮ ಮೊಬೈಲ್ನಲ್ಲಿ ರಿಸಲ್ಟನ್ನು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಅಧಿಕೃತ ದಿನಾಂಕನೇ ಪ್ರಕಟ ಆಗಿರೋದು ಏಪ್ರಿಲ್ 5 ಹಾಗೆ ಅಂತೆಲ್ಲ ಸುದ್ದಿ ಆಯ್ತಲ್ಲ ಹಿಂದೆ, ಆ ಥರ ಯಾವುದೇ ರೀತಿ ಒಂದು ಫೇಕ್ ನ್ಯೂಸ್ ಅಂತಲ್ಲ. ಇದು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 8ನೇ ತಾರೀಕಿನಿಂದ ರಿಸಲ್ಟ್ ಅಂತೂ ಅನೌನ್ಸ್ ಆಗ್ತಿದೆ. ಅಧಿಕೃತವಾಗಿ ಮಾಧ್ಯಮ ಪ್ರಕಟಣೆಯನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ರಿಸಲ್ಟ್ ಅಂತೂ ಫಿಕ್ಸ್ ಆಯಿತು, ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಮೊಬೈಲ್ನಲ್ಲೇ ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಮಾಹಿತಿಯನ್ನು ತಿಳಿಸುವಂತಂದ್ರೆ ವೆಬ್ಸೈಟ್ ಯಾವುದು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇರುವಂಥದ್ದು. ಮೊಬೈಲ್ನಲ್ಲಿ ರಿಸಲ್ಟ್ ನೋಡ್ಬೇಕಾದ್ರೆ kerresults.nic.in ಅಂತ ಇವಾಗ ನಿಮ್ಗೆ ಏನು ಶೋ ಆಗ್ತಿದೆಯಲ್ಲ, kerresults.nic.in ಅಂತಕ್ಕಂಥ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ನಿಮ್ಮ ರಿಸಲ್ಟನ್ನು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಇರತಕ್ಕಂಥ ಗೂಗಲ್ ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾದ್ರು ವೆಬ್ ಬ್ರೌಸರ್ ಇರ್ತಾವಲ್ಲ ವಿದ್ಯಾರ್ಥಿಗಳಿಗೆ ಬ್ರೌಸರ್, ಅದನ್ನು ಓಪನ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡೋದ್ರ ಮುಖಾಂತರದಲ್ಲಿ ಒಂದು kerresults.nic.in ಅಂತ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ, ಸರ್ಚ್ ಮಾಡಬೇಕಿರುತ್ತೆ. ಸರ್ಚ್ ಅಂತ ಕೊಟ್ಟ ನಂತರದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ವಿದ್ಯಾರ್ಥಿಗಳು ಆಪ್ಷನ್ ಬರುತ್ತೆ, ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಬರುತ್ತೆ, ಅಥವಾ ಡೈರೆಕ್ಟ್ ಆಗಿ ಲಿಂಕ್ ಕೂಡ ಓಪನ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಆ ಲಿಂಕ್ ಅಲ್ಲಿ ಆಪ್ಷನ್ಸ್ ಕೂಡ ಬರ್ತಿರುತ್ತೆ. ಅಲ್ಲಿ 2025ರ ಒಂದು ಸೆಕೆಂಡ್ ಪಿ ಯು ಸಿ ಒಂದು ಪರೀಕ್ಷಾ ಫಲಿತಾಂಶ ಪ್ರಕಟಣೆ ಅಂತೆಲ್ಲ ಮಾಹಿತಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ಅದರ ಮೇಲೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿದಾಗ ಅಲ್ಲಿ ನಂತರದಲ್ಲಿ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರ್ ಅಂತ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಬೇಕಿರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ನೋಂದಣಿ ಸಂಖ್ಯೆನ ಹಾಕಬೇಕಿರುತ್ತೆ. ನಂತರದಲ್ಲಿ ಅಲ್ಲಿ ಸಬ್ಜೆಕ್ಟ್ಸ್ ಅಂತ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ನಿಮ್ದು ಯಾವ್ದು ಇರುತ್ತಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ರಿಜಿಸ್ಟರ್ ನಂಬರ್ಗೆ ಅನ್ವಯ ಆಗುವಂಥದ್ದು ಏನಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟ ಪಕ್ಷದಲ್ಲಿ ಆಲ್ ದ ಬೆಸ್ಟ್ ಕೂಡ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಅಂತ ನಾವು ಮತ್ತೊಮ್ಮೆ ತಿಳಿಸ್ತೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮೊಂದು ರಿಸಲ್ಟ್ ಏನಿದೆ ಅದು ಶೋ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮ ಅಂಕನ ಗಳಿಸಿರಿ, ಔಟ್ ಆಫ್ ಔಟ್ ಮಾರ್ಕ್ಸ್ ಕೂಡ ಬಂದಿರಲಿ ಅಥವಾ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ನಿಮ್ದು ಏನು ಅನ್ಕೊಂಡಿರುತ್ತಿಲ್ಲ ಆ ರಿಸಲ್ಟ್ ಮತ್ತೆ ಫೇಲ್ ಆಗ್ತೀವಿ ಅಂತ ಭಯ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಿರಿ ಅಂತ ಒಂದು ಆಶೆನ ತಿಳಿಸ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ ನಂತರದಲ್ಲಿ ರಿಸಲ್ಟ್ ಅನ್ನು ವೀಕ್ಷಣೆ ಮಾಡ್ತಿರೋರು ನಿಮ್ಮೊಂದು ಪರ್ಸೆಂಟೇಜ್ ಅನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ನಂತರದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನೋಡಿದ ನಂತರದಲ್ಲೂ ಕೂಡ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಎಲ್ಲ ಮಾಡ್ತಾರೆ. ಯಾವುದೇ ರೀತಿ ವಿದ್ಯಾರ್ಥಿಗಳು ಆತಂಕ ಒತ್ತಡನ ಇಟ್ಕೋಬೇಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ